ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ನಾವು ಈಗ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ವಿಡಿಯೋಗಳ ಸರಣಿಯನ್ನು ತರ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ. ಇದು ಮೊದಲನೇ ವಿಡಿಯೋ. ಈ ವಿಡಿಯೋ ಏನು ಒಳಗೊಂಡದಂದ್ರೆ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ. ವರ್ಜಿಸುವ ವಿಧಾನದಿಂದ ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ. ಎನ್ನನೇ ಪದ ಅಥವಾ ಎನ್ ಪದಗಳ ಮೊತ್ತ ನಿಮ್ಗೆ ಇವೆರಡರನ್ನಾಗ ಒಂದು 2 ಮಾರ್ಕ್ಸಿಗೆ ಬರ್ತದೆ. ದೂರ ಸೂತ್ರ ಅಥವಾ ಮಧ್ಯಬಿಂದು ಸೂತ್ರ ಇವೆರಡರನ್ನಾಗ ಒಂದು ನಿಮ್ಗೆ 2 ಮಾರ್ಕ್ಸಿಗೆ ಬರ್ತದೆ. ಅಪವರ್ತನ ವಿಧಾನದಿಂದ ಬಿಡಿಸೋದು ಅಥವಾ ಶೋಧಕದ ಸ್ವಭಾವವನ್ನು ಕಂಡುಹಿಡಿಯೋದು ಇವೆರಡರನ್ನಾಗ ಒಂದು ನಿಮ್ಗೆ 2 ಮಾರ್ಕ್ಸಿಗೆ ಬರ್ತದೆ. ಸರಾಸರಿಗೆ 3 ಮಾರ್ಕ್ಸಿಗೆ ಬರ್ತದೆ. ಈ ಒಂದು ವಿಡಿಯೋವನ್ನು ನೋಡಿದ್ರೆ ನೀವು 13 ಅಂಕಗಳನ್ನು ಪಡೆಯಲು ಶಕ್ತರಾಗ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀವು ವಿಡಿಯೋವನ್ನು ಸ್ಕಿಪ್ ಮಾಡಲಾರದೆ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಏನು ಮಾಡಬೇಕು, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಏನು ಮಾಡಿರಿ, ಶೇರ್ ಮಾಡಿರಿ. ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. 3 + √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಂಥ ಪ್ರಶ್ನೆ ಕಂಪಲ್ಸರಿಯಾಗಿ ಎಲ್ಲ ಕ್ವಶನ್ ಪೇಪರ್ನಲ್ಲಿಯೂ ಬರ್ತದೆ. ಅದ್ರ ಸಲಿಂದ ನೀಟಾಗಿ ನೋಡ್ರಿ. ಇಲ್ಲಿ ನೋಡ್ರಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ಯಾರ. ನಾವು ಫಸ್ಟ್ ಏನು ಬರ್ಕೋಬೇಕಂದ್ರೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಭಾಗಲಬ್ಧ ಸಂಖ್ಯೆಯಾಗಿರಲಿ. ಓಕೆ, 3 + √5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಐತೆ ಅಂದ್ರೆ ಇದನ್ನು ಹೆಂಗೆ ಬರಿಬೋದು ನಾವು? 3 + √5 = a/b ಅಂತ ಬರಿಬೋದು. ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಾಗ ಇರ್ತಾವ? ಭಿನ್ನ ರಾಶಿ ರೂಪದಾಗ ಇರ್ತಾವ. ಏನು ಬರಿತೀರಿ ಬ್ರಾಕೆಟ್ ಒಳಗೆ? a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು ಇಷ್ಟು ಬರಬೇಕು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ರೂಟಲ್ಲಿ ಇರೋದನ್ನು ಇಲ್ಲೇ ಇರಬೇಕು. ಕಡೆಕಿನ ಸಂಖ್ಯೆನ ಏನು ಮಾಡಬೇಕು? ಬಲಗಡೆಗೆ ತೊಗೊಂಡು ಬರಬೇಕು. ನೋಡ್ರಿ, √5ಗೆ √5 ಬರೀರಿ = a/b ಗೆ a/b +3 ಇದೆ. ಈ ಕಡೆ ಬಂದ್ರೆ ಏನಾಗ್ತದೆ? -3 ಆಗ್ತದೆ. ಈಗ ನೋಡ್ರಿ, ಇಲ್ಲಿ ಏನಿರಲಿಲ್ಲ ಅಂದ್ರೆ ಏನು ಬರೀತಾರ? 1 ಬರೀತಾರೆ. ಈಗ ಏನು ಮಾಡ್ರಿ, √5ಗೆ √5 ಬರೀರಿ. b ಮತ್ತು 1 ಲಸ ಎಷ್ಟಾಗ್ತದೆ? b ಆಗ್ತದೆ. b ಎಷ್ಟಲೇ? b 1ಲೇ b. 1 ಎಷ್ಟಲೇ? b 1 bಲೇ b. a × 1 ಏನಾಗ್ತದೆ? a -3 × b ಏನಾಗ್ತದೆ? 3b. ಇಲ್ಲಿ ನೋಡ್ರಿ, a - 3b / b ಅನ್ನೋದು ಏನೊಂದು, ಇದು ಒಂದು ಭಾಗಲಬ್ಧ ಸಂಖ್ಯೆ. ಅದು ಭಾಗಲಬ್ಧ ಸಂಖ್ಯೆ ಆದರೆ √5 ಅನ್ನೋದೇನದ? ಒಂದು ಅಭಾಗಲಬ್ಧ ಸಂಖ್ಯೆ. ಅದು ಅಭಾಗಲಬ್ಧ ಸಂಖ್ಯೆ ಅದ. ನಮ್ಮ ಊಹೆ ಏನದ? ನಮ್ಮ ಊಹೆ ತಪ್ಪಾಗಿದೆ. ಯಾಕೆ ಹೇಳ್ರಿ? ನಾವು ಮೊದಲು ಏನು ತಿಳ್ಕೊಂಡಿವಿ? 3 + √5 ಒಂದು ಭಾಗಲಬ್ಧ ಸಂಖ್ಯೆ ಅದ. ಆದ್ರೆ ನಮ್ಗೇನು ಇಲ್ಲಿ √5 ಅನ್ನೋದೇನದು ಅಭಾಗಲಬ್ಧ ಸಂಖ್ಯೆ ಅದ. ಅದರ ಸಲಿಂದ therefore 3 + √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ.
ಇಷ್ಟು ಬರೆದ್ರಿ ಅಂದ್ರೆ ವಿದ್ಯಾರ್ಥಿಗಳೇ ನಿಮಗೆ 2 ಮಾರ್ಕ್ಸ್ ಬರ್ತದೆ. ಇಲ್ಲಿ ನೋಡ್ರಿ, ಈ ಜಾಗದಾಗ ಏನಾರ ಬರಲಿ, 2 + √3 ಏನಾರ ಬರಲಿ, ಸಂಖ್ಯೆಗಳನ್ನು ಅಷ್ಟೇ ಚೇಂಜ್ ಮಾಡ್ರಿ, ಇವೆಲ್ಲ ಸ್ಟೆಪ್ಗಳು ಏನಾಗಿರ್ತಾವ, ಸೇಮ್ ಆಗಿರ್ತಾವ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ವರ್ಜಿಸುವ ವಿಧಾನ 2 ಮಾರ್ಕ್ಸಿಗೆ ಬರ್ತದೆ. ಇಲ್ಲಿ ಕ್ವಶನ್ ನೋಡ್ರಿ, 2x + y = 10, x - y = 2 ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ. ಇದನ್ನು ಕಂಪಲ್ಸರಿಯಾಗಿ ಬರುವಂಥ ಪ್ರಶ್ನೆ. ಇಲ್ಲಿ ನೋಡ್ರಿ, ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕಾದ್ರೆ ಮೊದಲ ಸಮೀಕರಣಗಳನ್ನು ಬರ್ಕೋರಿ. 2x + y = 10, ಇನ್ನೊಂದು x - y = 2. ಇಲ್ಲಿ ನೋಡ್ರಿ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಒಂದ್ಸಲ ಅಬ್ಸರ್ವ್ ಮಾಡ್ರಿ. ಯಾವ್ಯಾವ ಸೇಮ್ ಅದಾವ ನೋಡ್ರಿ, ಇಲ್ಲಿ y ಅದ, ಒಂದು y ಅದ, ಇಲ್ಲಿ ಒಂದು y ಅದ, ಇವೆರಡು ಸೇಮ್ ಅದಾವ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು +y ಅದ, ಇನ್ನೊಂದು -y ಅದ. ಒಂದು ಪ್ಲಸ್ ಒಂದು ಮೈನಸ್ ಇದ್ದು ಎರಡೂ ಸೇಮ್ ಇದ್ವು ಅಂದ್ರೆ ಏನು ಮಾಡಬೇಕು, ಕೂಡಿಸ್ಬೇಕು. ಯಾಕಂದ್ರೆ ನಾವು ಕ್ಯಾನ್ಸಲೇ ಆಗ್ತದೆ ಇಲ್ಲಿ. ಇಲ್ಲ ಅಂದ್ರೆ ಇಲ್ಲಿ ಎರಡೂ ಪ್ಲಸ್ ಇದ್ವು ಅಂದ್ರೆ ಏನು ಮಾಡಬೇಕು, ಕಳಿಬೇಕು. ಅಥವಾ ಇಲ್ಲಿ ಎರಡೂ ಮೈನಸ್ ಇತ್ತು ಅಂದ್ರೆ ಏನು ಮಾಡಬೇಕು, ಕಳಿಬೇಕು. ಯಾಕೆ ಕಳಿಬೇಕಂದ್ರೆ ಚಿಹ್ನೆಗಳು ಚೇಂಜ್ ಆಗಿ ಇಲ್ಲಿ ಕ್ಯಾನ್ಸಲ್ ಮಾಡಕ್ಕೆ ಬರ್ತದೆ. ಆದ್ರೆ ಅವರೇ ಒಂದು ಪ್ಲಸ್ ಒಂದು ಮೈನಸ್ ಕೊಟ್ಟರು ಅಂದ್ರೆ ಏನು ಮಾಡಬೇಕು, ಸಮೀಕರಣವನ್ನು ಏನು ಮಾಡಬೇಕು, ಕೂಡಿಸ್ಬೇಕು. ಈ ಸಮೀಕರಣವನ್ನು ಕೂಡಿಸಿದಾಗ ಏನಾಗ್ತದೆ ನೋಡ್ರಿ, 2x ಕೂಡಿಸಿದ್ರೆ ಎಷ್ಟಾಗ್ತದೆ, 3x. ಒಂದು ಪ್ಲಸ್ ಅದ, ಒಂದು ಮೈನಸ್ ಅದ, ಎರಡೂ ಸೇಮ್ ಅದಾವ, ಏನಾಗ್ತದೆ ಇಲ್ಲಿ ಕ್ಯಾನ್ಸಲ್ ಆಗ್ತದೆ. = ಇಲ್ಲಿ ಪ್ಲಸ್ ಮಾಡಿದಾಗ 10ಕ್ಕೆ 2 ಕೂಡಿಸಿರಷ್ಟು 12. ನಿಮಗೆ x ಬೇಕಾಗದ, ಇಲ್ಲಿ ಗುಣಾಕಾರ ಇರ್ತದೆ, ಈ ಸೈಡ್ ಬಂದ್ರೆ ಏನಾಗ್ತದೆ, ವೆರಿ ಗುಡ್, ಏನಾಗ್ತದೆ, ಭಾಗಾಕಾರ ಆಗ್ತದೆ. x = 12 / 3, 3 1 3 4 12. x = ಎಷ್ಟು ಬಂತು, 4 ಬಂತು. ಈ 4 ಬೆಲೆಯನ್ನು ಸಮೀಕರಣ 1 ಆದೇಶ ಮಾಡ್ರಿ, ಇಲ್ಲ 2 ಆದೇಶ ಮಾಡ್ರಿ. ನಾ ಏನು ಮಾಡ್ತೀನಿ, ಇದಕ್ಕೆ ಸಮೀಕರಣ 1 ಅಂತ ತಿಳ್ಕೊರಿ, ಇದಕ್ಕೆ 2 ಅಂತ ತಿಳ್ಕೊರಿ. ನಾ ಏನು ಮಾಡ್ತೀನಿ ಅಂದ್ರೆ x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗ್ತದೆ ನೋಡ್ರಿ, ಸಮೀಕರಣ 2 ಎಲ್ಲರ ಸಮೀಕರಣ ಇಲ್ಲ ಅದ. x ಏನು ಬಂದದ, 4 ಮೈನಸ್ y ಕಂಡುಹಿಡಿಬೇಕಾಗಿದೆ. y ಬರೀರಿ, = 2 ನಿಮಗೆ y ಬೇಕಾಗ್ಯದ, ಅದಕ್ಕೆ -y ಅನ್ನು ಆ ಕಡೆ ಕಳಿಸ್ತೀನಿ, ಏನಾಗ್ತದ, +y ಆಗ್ತದೆ. +2 ಅನ್ನು ಈ ಕಡೆ ತೊಗೊಂಡು ಬರ್ತೀನಿ, ಏನಾಗ್ತದ, -2 ಆಗ್ತದೆ. ಇಲ್ಲಿ ನೋಡ್ರಿ, 4ಕ್ಕೆ 4 ಬರೀರಿ, +2 ಇದು ಈ ಸೈಡ್ ಬರ್ರಿ, ಏನಾಗ್ತದ, -2 + y -y ಇರ್ತದೆ, ಆ ಕಡೆ ಹೋದ್ರೆ ಏನಾಗ್ತದ, +y. 4 2 ಹೋದ್ರೆ ಎಷ್ಟಾಗ್ತದ, 2 = y. ನೋಡ್ರಿ, y ಬೆಲೆ ಎಷ್ಟು ಬಂತು, 2 ಬಂತು. x ಬೆಲೆ ಏನು ಬಂತು, 4 ಬಂತು. ಇದು ಉತ್ತರ ಕರೆಕ್ಟಾ ತಪ್ಪ ಇಲ್ಲ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಸಮೀಕರಣ 2 ನೋಡ್ರಿ, x ಎಷ್ಟದ, 4 ಅದ, y ಎಷ್ಟದ, 2 ಅದ. 4 2 ಹೋದ್ರೆ ಎಷ್ಟು, 2 ಬರ್ತದೆ. ಇಲ್ಲಿ ಬೆಲೆಗಳನ್ನು ಹಾಕಿದಾಗ ಇಲ್ಲಿ ಸಮ ಬಂತಂದ್ರೆ ನಿಮ್ಮ ಉತ್ತರ ಏನಾಗಿರ್ತದೆ, ಸರಿಯಾಗಿರ್ತದೆ. ಇಷ್ಟು ಬಿಡಿಸ್ರೆ ನಿಮಗೆ 2 ಮಾರ್ಕ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ n ನೇ ಪದ. ಈ ಕ್ವಶನ್ ಏನು ಹೇಳ್ತದಂದ್ರೆ 2, 7, 12 ಅಪ್ ಟು ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಂದ್ರೆ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವ ಸೂತ್ರ ಏನಂದ್ರೆ an = a + n - 1 × d. ಈ ಫಾರ್ಮುಲಾ ಬರ್ತದೆ. ಇಲ್ಲಿ ನೋಡ್ರಿ, ಈ ಶ್ರೇಣಿಯನ್ನು ಗಮನಿಸಿ. ಇಲ್ಲಿ ಮೊದಲನೇ ಪದ ಏನದ, a = ಏನದ, 2 ಅದ. d = ಎಷ್ಟದ, a2 - a1 ಅಥವಾ a3 - a2. ಅಂದ್ರೆ 7 2 ಹೋದ್ರೆ ಎಷ್ಟು, 5.
ಏನು ಕೇಳ್ಯಾರವರು ಎಷ್ಟನೇ ಪದ ಅಂದ್ರೆ ಏನು ಕಂಡುಹಿಡಿಬೇಕಾಗಿ ನಾವು n = ಕ್ವಶನ್ ಮಾರ್ಕ್ 47 ಆಗುತ್ತದೆ ಅಂದರೆ ಕೊನೆಯ ಪದ ಅಥವಾ an = ಎಷ್ಟದ 47 ಅದಾವ. ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದೊಳಗೆ ಹಾಕ್ರಿ. an ಅಂದ್ರೆ ಏನದ ನೋಡ್ರಿ ಇಲ್ಲಿ 47 a ಅಂದ್ರೆ ಎಷ್ಟು 2 ಪ್ಲಸ್ ಎನ್ನಿಗೆ n ಬರೀರಿ ಯಾಕಂದ್ರೆ ಕಂಡುಹಿಡಿಬೇಕಾದ -1 ಡಿ ಅಂದ್ರೆ ಎಷ್ಟು 5. ಇಲ್ಲಿ ನೋಡ್ರಿ 47 ಬರ್ರಿ = 2ಕ್ಕೆ 2 ಇಲ್ಲಿ ಗುಣಾಕಾರ ಆಗ್ತದ ಪ್ಲಸ್ ಇಂಟು ಪ್ಲಸ್ ಏನಾಗ್ತದ ಪ್ಲಸ್ ಆಗ್ತದ 5 ಇಂಟು n ಏನಾಗ್ತದ ವೆರಿ ಗುಡ್ 5n ಪ್ಲಸ್ ಇಂಟು ಮೈನಸ್ 5 ಒಂದ್ಲೆ ಎಷ್ಟು 5. ನೆಕ್ಸ್ಟ್ ನೋಡ್ರಿ ಸಂಖ್ಯೆಗಳನ್ನು ಈ ಕಡೆ ತೊಗೊಂಬರ್ರಿ 47ಕ್ಕೆ 47 ಬರೀರಿ ಪ್ಲಸ್ 2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ -2 ಪ್ಲಸ್ 5 ಇದ್ದಿದ್ದು ಈ ಸೈಡ್ ಬಂದ್ರೆ ಏನಾಗ್ತದ ಸಾರಿ -5 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತದ ಪ್ಲಸ್ 5 = ಏನು ಉಳಿತಿಲ್ಲಿ 5nಗೆ 5n. ಇಲ್ಲಿ ನೋಡ್ರಿ ಇಲ್ಲಿ ಏನು ಮಾಡಬೇಕು ಮೊದಲು ಇವೆರಡು ಕೂಡಿಸ್ರಿ 47ಕ್ಕೆ 5 ಕೂಡಿಸ್ರಿ ಎಷ್ಟಾಗ್ತದ 47ಕ್ಕೆ 5 ಕೂಡಿಸ್ರೆ 52 ಆಗ್ತದ. 52ರನಾಗ 2 ಕಳೆದ್ರೆ ಎಷ್ಟು 52 - 2 = 5n. 52ರನಾಗ 2 ಹೋದ್ರೆ ಎಷ್ಟು ವೆರಿ ಗುಡ್ 50 = 5n. ನಿಮ್ಗೆ n ಬೇಕಾಗ್ಯದ ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ 50/5 = ಏನಾಗ್ತದ n ಆಗ್ತದ. ಇಲ್ಲಿ ಕಟ್ತಾ ಬಿಡ್ರಿ 5 ಒಂದ್ಲೆ 5 ಹತ್ಲೆ 50 ಅಂದ್ರೆ n = ಎಷ್ಟು 10 ಅಂದ್ರೆ ಎಷ್ಟನೇ ಪದ 47 ಆಗ್ತದ ಅಂತ ಕೇಳ್ಯಾರವರು. ಇದು 10ನೇ ಪದ ಏನಾಗ್ತದ 47 ಆಗ್ತದ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ n ಪದಗಳವರೆಗಿನ ಮೊತ್ತ. ಈ n ಪದಗಳವರೆಗಿನ ಮೊತ್ತ ಸೂತ್ರ ಏನಂದ್ರೆ Sn = n/2 ಬ್ರಾಕೆಟ್ 2a ಪ್ಲಸ್ n - 1 ಇಂಟು d. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ a ಅಂದರೆ ಏನಾಗ್ತದ ಮೊದಲನೇ ಪದ a = ಎಷ್ಟು 6. d ಅಂದ್ರೇನು d ಅಂದರೆ ಸಾಮಾನ್ಯ ವ್ಯತ್ಯಾಸ 10ರನಾಗ 6 ಹೋದ್ರೆ ಎಷ್ಟು 4. 20 ಪದಗಳ ಮೊತ್ತ ಅಂದ್ರೇನು n ಅಂದ್ರೆ ಎಷ್ಟು 20. ನೆಕ್ಸ್ಟ್ ಏನು ಕಂಡುಹಿಡಿ ಅಂದ್ರೆ 20 ಪದಗಳ ಮೊತ್ತ ಅಂದ್ರೆ S20 ಕಂಡುಹಿಡಿ ಅಂತ ಹೇಳ್ಯಾರ. ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಾಗ ಹಾಕ್ರಿ. Sn ಅಂದ್ರೆ ಏನದಲ್ಲಿ S20 = n ಅಂದ್ರೆ ಎಷ್ಟು 20/2. ಇಲ್ಲಿ ಬ್ರಾಕೆಟ್ ಒಳಗೆ 2ಕ್ಕೆ 2 ಬರೀರಿ. ಇಲ್ಲಿ ಇಂಟು a ಅಂದ್ರೆ ಎಷ್ಟು 6 ಪ್ಲಸ್ n ಅಂದ್ರೆ ಎಷ್ಟು 20 - 1 ಇಂಟು d ಅಂದ್ರೆ ಎಷ್ಟದ 4 ಅದ. ಈಗ ನೋಡ್ರಿ ಇಲ್ಲಿ ಕಟ್ತಾ ಬಿಡ್ರಿ 2 ಒಂದಲೆ 2 10ಲೆ 20 10ಕ್ಕೆ 10. ನೆಕ್ಸ್ಟ್ ನೋಡ್ರಿ 6 2ಲೆ ಎಷ್ಟು 12 ಪ್ಲಸ್ 20ರನಾಗ 1 ಹೋದ್ರೆ ಎಷ್ಟು 19. ಇಲ್ಲಿ ಗುಣಿಲೆ 4 ಆಗ್ತದೆ 19 4ಲೆ 76. ಈಗ ನೆಕ್ಸ್ಟ್ ನೋಡ್ರಿ 10ಕ್ಕೆ 10 ಬರೀರಿ. ಇಲ್ಲಿ 12ರೊಳಗೆ 76 ಕೂಡಿಸ್ಬೇಕು. ಮೊದಲು ಕೂಡಿಸ್ಬೇಕು ಆಮೇಲೆ ಗುಣಾಕಾರ ಮಾಡಬೇಕು. ಇಲ್ಲಿ ನೋಡ್ರಿ 6ಕ್ಕೆ 2 ಕೂಡಿಸಿದ್ರೆ ಎಷ್ಟು 8. 7ಕ್ಕೆ 1 ಕೂಡಿಸಿದ್ರೆ ಎಷ್ಟು 8. 88 ಹತ್ತಲೆ ಎಷ್ಟಾಗ್ತದ 880. ಅಂದರೆ 20 ಪದಗಳ ಮೊತ್ತ S20 = ಏನು ಬರ್ತದೆ 880. ಇಷ್ಟು ಬರ್ತದೆ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗ್ತದೆ. ವಿದ್ಯಾರ್ಥಿಗಳೇ ನೀವು ಈ ಸೂತ್ರ ಬರ್ತೀರಿ ಅಂದ್ರೆ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ದೂರ ಸೂತ್ರದ ಮೇಲಿದೆ. ಈ ಪ್ರಶ್ನೆ ನೋಡಿ P(5,6) ಮತ್ತು Q(1,3) ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2 ಬಿಂದುಗಳು ಕೊಟ್ಟಾರ, ಅವುಗಳ ನಡುವಿನ ದೂರ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿ ಅಂತ ಹೇಳ್ತಾರೆ. ದೂರ ಸೂತ್ರ ಏನದಂದ್ರೆ ಇಲ್ಲಿ ಏನು ಕೊಟ್ಟಾರ ಬಿಂದುಗಳು P ಮತ್ತು Q. ಇಲ್ಲಿ ಯಾವ ಬಿಂದು ಕೊಟ್ಟಿರ್ತಾರ ಅವೇ ಬಿಂದುಗಳನ್ನು ತಗೊಂಡು ಬರಿಬೇಕು. ನೋಡ್ರಿ
ಪಿ ಕ್ಯೂ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ ಎರಡು ಬಿಂದುಗಳು ಯಾವ್ಯಾವ ಕೊಟ್ಟಾರ, ಒಂದು ಪಿ ಕೊಟ್ಟಾರ, ಇನ್ನೊಂದು ಕ್ಯೂ ಬಿಂದುಗಳು ಕೊಟ್ಟಾರ. ಅವುಗಳ ನಡುವಿನ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪಿ ನಿರ್ದೇಶಾಂಕಗಳು ಏನದವ 5, 6. ಕ್ಯೂ ನಿರ್ದೇಶಾಂಕಗಳು ನೋಡ್ರಿ 1, 3. ಇಲ್ಲಿ ನೋಡ್ರಿ ಇಲ್ಲಿ x2 x1 y2 y1 ಅದಾವ. ಇದು ಯಾವಾಗಲೂ ಏನಾಗಿರ್ತದ ಅಂದ್ರೆ x1 y1 ಆಗಿರ್ತದ, ಇದು x2 y2 ಆಗಿರ್ತದೆ. ಈ ಬೆಲೆಗಳನ್ನು ಈ ಸೂತ್ರದೊಳಗನ ಹಾಕ್ತೀನಿ. ನೋಡ್ರಿ ಏನಂತದ, ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ x2 ಅಂದ್ರೆ ಏನದ 1 ಅದ, 1 ಮೈನಸ್ x1 ಅಂದ್ರೆ ಎಷ್ಟು 5 ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಏನದ 3 ಮೈನಸ್ y1 ಎಷ್ಟು 6 ಹೋಲ್ ಸ್ಕ್ವೇರ್ಗೆ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಅಂಡರ್ ರೂಟ್ ಆಫ್ 1 5 ಹೋದ್ರೆ ಎಷ್ಟು ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 3 6 ಹೋದ್ರೆ ಎಷ್ಟು, ವೆರಿ ಗುಡ್, ಮೈನಸ್ 3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ ಅಂಡರ್ ರೂಟ್ ಆಫ್ ಮೈನಸ್ 4 2 ಸಲ ಗುಣಾಕಾರ ಮಾಡ್ರಿ ಅಂದ್ರೆ ಮೈನಸ್ 4 ಇಂಟು ಮೈನಸ್ 4, ಮೈನಸ್ ಇಂಟು ಮೈನಸ್ ಏನತ್ತದ ಪ್ಲಸ್ ಆಗ್ತದ. 4 4 ಎಷ್ಟು 16 ಪ್ಲಸ್ಸಿಗೆ ಪ್ಲಸ್. ನೆಕ್ಸ್ಟ್ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9 ಈಸ್ ಈಕ್ವಲ್ ಟು ರೂಟ್ ಎಷ್ಟು 14 9 ಕೂಡಿಸ್ರ 25. 25ರ ವರ್ಗಮೂಲ ಎಷ್ಟು 5. ಅಂದ್ರೆ ಪಿ ಕ್ಯೂನ ದೂರ ಏನಂದ್ರೆ 5 ಮಾನಗಳು. ಇಷ್ಟು ಬರೆದ್ರಂದ್ರೆ ನಿಮಗೆ ವಿದ್ಯಾರ್ಥಿಗಳೇ 2 ಮಾರ್ಕ್ಸ್ ಸಿಗ್ತದೆ. ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಇದು ಮಧ್ಯಬಿಂದು ಸೂತ್ರದ ಮ್ಯಾಗದ. ಇದು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳುವಂಥ ಸಂಭವ ಅದ. ಇಲ್ಲಿ ನೋಡ್ರಿ 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ 2 ಪಾಯಿಂಟ್ಗಳದಾವ. ಇದಕ್ಕೆ ಎ ಅಂತ ತೊಗೊಂಡಿನಿ, ಅದಕ್ಕೆ ಬಿ ಅಂತ ತೊಗೊಂಡಿನಿ. ಎ ಪಾಯಿಂಟ್ ಏನದ 2, 3, ಬಿ ಅನ್ನೋದು 4, 7 ಅದ. ಮಧ್ಯದ ಪಾಯಿಂಟ್ ಯಾವುದದ ಸಿ ಅದ. ಈ ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯಬಿಂದುವನ್ನು ಕೊಟ್ಟಾಗ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಏನಂದ್ರೆ ಪಿ ಆಫ್ ಎಕ್ಸ್ y is equal to x1 plus x2 divided by 2, y1 plus y2 divided by 2. ಯಾಕೆ ಈ ಸೂತ್ರ ಬಂತಂದ್ರೆ ಯಾವಾಗಲೂ ಇದು 1:1 ಏನು ಮಾಡ್ತದೆ ವಿಭಾಗ ಮಾಡ್ತದೆ. ಇಲ್ಲಿ ನೋಡ್ರಿ x1 ಇದು x1, ಇದು y1, ಇದು x2, ಇದು y2. ಈ ಬೆಲೆಗಳನ್ನು ನಾವು ಈ ಮಧ್ಯಬಿಂದು ಸೂತ್ರದಾಗ ಹಾಕಮ್ಮ. ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ y is equal to x1 ಎಷ್ಟದ 2 ಪ್ಲಸ್ x2 ಎಷ್ಟದ 4 ಡಿವೈಡೆಡ್ ಬೈ 2 2, y1 ಎಷ್ಟದ 3 ಪ್ಲಸ್ y2 ಎಷ್ಟದ 7 ಡಿವೈಡೆಡ್ ಬೈ 2 2. ನೆಕ್ಸ್ಟ್ ನೋಡ್ರಿ 4ಕ್ಕೆ 2 ಕೂಡಿಸಿರಷ್ಟು 6/2, 7ಕ್ಕೆ 3 ಕೂಡಿಸಿರಷ್ಟು 10/2. ಇಲ್ಲಿ ನೋಡ್ರಿ ಎಕ್ಸ್ ಅಂದ್ರೆ ಏನಾಗ್ತದ ಇದು ಫುಲ್ ಕನ್ಸಿಡರ್ ಆಗ್ತದ, y ಅಂದ್ರೆ ಇದು ಕನ್ಸಿಡರ್ ಆಗ್ತದ. ಇಲ್ಲಿ ಕಟ್ತಾ ಹೋಗ್ತದ ನೋಡ್ರಿ, ಇಲ್ಲಿ 2 1 2 3 6, ಇಲ್ಲಿ 2 1 2 5 10. ಅಂದ್ರೆ ನಿರ್ದೇಶಾಂಕಗಳು ಏನು ಬರ್ತವೆ 3, 5. ಅಂದ್ರೆ ಪಿ ಆಫ್ ಎಕ್ಸ್ y ಏನು 3, 5. ಈ ಬಿಂದುಗಳು ಏನು ಬರ್ತವೆ 3, 5.
ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವುದು. ಇದು ನಿಮಗೆ 2 ಅಂಕಕ್ಕೆ ಬರ್ತದೆ. ಕ್ವಶನ್ ನೋಡ್ರಿ, 3x² - 6x + 3 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇದು ಬಿಡಿಸೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲು ಈ ವರ್ಗ ಸಮೀಕರಣವನ್ನು ಬರ್ಕೋರಿ. ಏನಾದಿತು? 3x² - 6x + 3 = 0 ಅಂತದ್ದು. ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು ವರ್ಗ ಸಮೀಕರಣದ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಕೊನೆಯ 2 ಪದಗಳನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೊನೆಯ ಪದ ಯಾವುದದ? 3 ಅದ. ಇಲ್ಲಿ ಯಾವುದದ? 3 ಅದ. 3 3 ಎಷ್ಟು? 9. ಈ ಕಡೆ ಬರ್ಕೋರಿ. 3 3 9. ಕೊನೆಯ 2 ಪದಗಳನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಈ ಕೊನೆಯ ಪದಗಳು ಏನೂ ಚೇಂಜ್ ಆಗೋದಿಲ್ಲ. ಕೊನೆಯ ಪದಗಳು ಏನೂ ಚೇಂಜ್ ಆಗೋದಿಲ್ಲ, ಇದ್ದಂಗೆ ಬರ್ಕೋರಿ. ಇಲ್ಲಿ 3x², ನೆಕ್ಸ್ಟ್ ಇಲ್ಲಿ 3ಕ್ಕೆ 3. ಈ ಮಧ್ಯ ಪದ ಮಾತ್ರ ಏನಾಗ್ತದ? ಸ್ಪ್ಲಿಟ್ ಆಗ್ತದೆ, ಇಲ್ಲಿ ಚೇಂಜ್ ಆಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ 9 ಬಂದದಲ್ಲ, ಏನು ಮಾಡ್ಬೇಕಂದ್ರೆ 2 ಸಂಖ್ಯೆ ತೊಗೋಬೇಕು. ಗುಣಾಕಾರ ಮಾಡಿರ 6 ಬರಬೇಕು. ಗುಣಾಕಾರ ಮಾಡಿರ 9 ಬರಬೇಕು. ಕೂಡಿಸಿರ ಅಥವಾ ಕಳೆದ್ರೆ 6 ಬರಬೇಕು. ಅಂತ 2 ಸಂಖ್ಯೆಗಳು ನೋಡ್ರಿ ಯಾವ್ಯಾವ ಬರ್ತಾವ? ವೆರಿ ಗುಡ್. ಯಾವ್ಯಾವು? 3 3 ನೋಡ್ರಿ. ಗುಣಾಕಾರ ಮಾಡಿರ 3 3 ಎಷ್ಟು? 9. ಕೂಡಿಸಿರ ಅಥವಾ ಕಳೆದ್ರೆ ಎಷ್ಟು ಬರ್ತದೆ? 6 ಬರ್ತದೆ. ಇಷ್ಟು ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಈಗ ಮುಂದೆ ನೋಡ್ರಿ, ಇಂಪಾರ್ಟೆಂಟ್ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇನಂದ್ರೆ ಇಲ್ಲಿ ಮಧ್ಯದಲ್ಲಿ ಹೆಂಗೆ ಬರ್ಕೋಬೇಕು. ಇದು ನೋಡ್ರಿ, ಇದು ಹೆಂಗೆ ಬರ್ಕೋಬೋದಂದ್ರೆ ಇಲ್ಲಿಯೂ 3 ಬಂದದ, ಇಲ್ಲಿಯೂ 3 ಬಂದದ. ನಮ್ಗೆ 6x ಬರ್ಬೇಕು. ಎಂಥ 6x ಬರಬೇಕು? -6x ಬರಬೇಕು. ಅದ್ರ ಸಲಿಂದ ಎರಡೂ ಕಡೆಗೆ ನೋಡ್ರಿ ಹೆಂಗೆ ಬರ್ಕೋತೀನಿ? -3x ಪ್ಲಸ್ಕ್ಕೆ ಪ್ಲಸ್. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೊನೆಯ 2 ಪದಗಳು ಸೇಮೇ ಇರ್ತಾವೆ. ಕೊನೆಯ 2 ಪದಗಳು ಏನಿರ್ತಾವ? ಸೇಮೇ ಇರ್ತವ. ಇಲ್ಲಿ ಮಧ್ಯದಲ್ಲಿ ಮಾತ್ರ ಚೇಂಜ್ ಆಗ್ತದ. ನಾ ಯಾಕೆ 2 ಕಡೆಗೆ ಮೈನಸ್ ಬರ್ತೀನಿ ಅಂದ್ರೆ ನಮಗೇನು ಬೇಕಾಗ್ಯದ? -6x ಬೇಕಾಗ್ಯದ. ನೋಡ್ರಿ, 2 ಮೈನಸ್ ಚಿಹ್ನೆ ಇದ್ದಾಗ ಏನು ಮಾಡಬೇಕು? ಮೈನಸನ್ನು ಇಟ್ಟು 2 ಕೂಡಿಸ್ಬೇಕಂತ ನಿಮಗೆ ಮೊದಲೇ ಹೇಳಿದ್ದೆ. ಈಗ ನೆಕ್ಸ್ಟ್ ನೋಡ್ರಿ, ಇವುಗಳನ್ನು 2 ಗುಂಪು ಮಾಡ್ಕೋರಿ. 2 ಗುಂಪು ಮಾಡ್ಕೊಂಡು ಏನು ಮಾಡಬೇಕು? ಕಾಮನ್ ಯಾವುದದು ನೋಡ್ರಿ 2 ಕಡೆ. ಇಲ್ಲಿನೂ 3 ಅದ, ಇಲ್ಲಿನೂ 3 ಅದ, ಇಲ್ಲಿನೂ x ಅದ, ಇಲ್ಲಿನೂ x ಅದ. ನಾ ಏನು ಮಾಡ್ತೀನಿ? 3 ಮತ್ತು x ಅನ್ನು ಏನು ಮಾಡ್ತೀನಿ? ಹೊರಗೆ ತಗೋತೀನಿ. ಈಗ 3x ಹೊರಗೆ ತೊಗೊಂಡೆ ಅಂದ್ರೆ ಉಳಿದಿದ್ದೇನು? 1x ಅಂತ ಇಲ್ಲಿ ಹೊರಗೆ ಬಂದದ. ಇದೇನು ಉಳಿತದ? x - 3x ಅಂತ ಇಲ್ಲಿ ಹೊರಗೆ ಬಂದದ. 1ಕ್ಕೆ 1. ನೆಕ್ಸ್ಟ್ ನೋಡ್ರಿ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ. ಏನು ಕಾಮನ್ ತೆಗಿತೀರಿ? ಮೈನಸ್ಗೆ ಮೈನಸ್ ಇಡ್ರಿ, 3 ಕಾಮನ್ ತೆಗಿರಿ. ಒಳಗೇನು ಉಳಿತು? ಎಕ್ಸಿಗೆ x. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಚಿಹ್ನೆ ಅದ? ಪ್ಲಸ್ ಅದ. ನಮಗೆ ಪ್ಲಸ್ ಬರ್ಬೇಕಾಗಿತ್ತಂದ್ರೆ ಈ ಮೈನಸ್ಗೆ ಏನು ಗುಣಾಕಾರ ಮಾಡಬೇಕು? ಮೈನಸ್. ನೋಡ್ರಿ, ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. ಒಂದು ವೇಳೆ ಇಲ್ಲಿ ಪ್ಲಸ್ ಇಟ್ಟರೆ ಅಂದ್ರೆ ನಿಮ್ಮದು ಉತ್ತರ ತಪ್ಪಾಗ್ತದೆ. ಇಲ್ಲಿ 3 ಎಷ್ಟಲೇ 3, 3 1ಲೇ 3. ನೋಡಿ ವಿದ್ಯಾರ್ಥಿಗಳು, ಯಾವಾಗಲೂ ಈ ಬ್ರ್ಯಾಕೆಟ್ನಲ್ಲಿ ಏನು ಬಂದಿರ್ತದಲ್ಲ, ಈ ಬ್ರ್ಯಾಕೆಟ್ನಾಗೂ ಅದೇ ಬರಬೇಕು. ಅಂದ್ರೆ ನಿಮ್ಮ ಉತ್ತರ ಏನಿರ್ತದೆ? ಕರೆಕ್ಟ್ ಆಗಿರ್ತದೆ. ಇಲ್ಲಿ ನಮಗೆ 2 ಸಿಕ್ಕು. ಒಂದೇನು ಸಿಕ್ತು? x - 1 ಸಿಕ್ತು. ಇನ್ನೊಂದು 3x - 3 1 ಸಿಕ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ x - 1 = 0. ಇನ್ನೊಂದು 3x - 3 = 0. ನಿಮಗೆ x ಬೇಕಾಗ್ಯದ. -1 ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗ್ತದ? ವೆರಿ ಗುಡ್. -1 ಈ ಕಡೆ ಬಂದ್ರೆ ಏನಾಗ್ತದ? +1 ಆಗ್ತದೆ. x = 1 1 ಸಿಗ್ತದ. ಇನ್ನೊಂದು ನೋಡ್ರಿ, 3x ಗೆ 3x ಬರೀತೀರಿ. ಮೈನಸ್ ಇದ್ದ ಆ ಕಡೆ ಬಂದ್ರೆ ಏನಾಗ್ತದ? ಪ್ಲಸ್ ಆಗ್ತದೆ. = 3ಕ್ಕೆ 3. ನಿಮಗೆ x ಬೇಕಾಗದ. ಗುಣಾಕಾರ ಈ ಸೈಡ್ ಬಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದೆ. x = 3/3. ಈ ಕಡ್ತಾ ಹೋಗ್ತದಲ್ಲ, 3 1ಲೇ 3 1ಲೇ. x = ಏನು ಬಂತು? 1. ನೋಡಿ, ಅಪವರ್ತನ ವಿಧಾನದಿಂದ ಬಿಡಿಸಿದ್ರೆ ಅಂದ್ರೆ 2 ಮೂಲಗಳು ಏನು ಬರ್ತವ? 1 ಮತ್ತು 1. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ. ಇದು ಯಾವ ಕಾನ್ಸೆಪ್ಟ್ ಮ್ಯಾಗತ್ತಂದ್ರೆ ಶೋಧಕದ ಬೆಲೆ ಕಂಡುಹಿಡಿಯಿರಿ
ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶೋಧಕ ಅಂದ್ರೇನು ಡೆಲ್ಟಾ ಅಂದ್ರೇನು B² - 4AC ಅನ್ನು ಕಂಡುಹಿಡಿಬೇಕು. ಅದರ ಸ್ವಭಾವ ಏನಾದಂತ ಹೇಳಬೇಕು. ಇಲ್ಲಿ ನೋಡ್ರಿ, ಡೆಲ್ಟಾದ ಬೆಲೆ >0 ಅಂದ್ರೆ 0ಕ್ಕಿಂತ ಹೆಚ್ಚಿಗೆ ಬಂದಿತ್ತಂದ್ರೆ ಮೂಲಗಳು ಏನಾಗಿರ್ತಾವ, ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರ್ತಾವೆ. ಒಂದು ವೇಳೆ ಡೆಲ್ಟಾದ ಬೆಲೆ 0ಗೆ ಸಮನಾಗಿತ್ತಂದ್ರೆ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತವೆ. ಒಂದು ವೇಳೆ ಡೆಲ್ಟಾ > 0 ಅಂದರೆ ಡೆಲ್ಟಾ ಬೆಲೆಯು 0ಗಿಂತ ಕಡಿಮೆ ಇತ್ತಂದ್ರೆ ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಕ್ವಶನ್ ಏನು ಕೇಳ್ಯಾರ ಅಂದ್ರೆ x² + 5x + 6 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಮೂಲಗಳ ಸ್ವಭಾವವನ್ನು ಬರಿಬೇಕಿದ್ರೆ ನಿಮ್ಗೆ ಮೊದಲು ಏನು ಗೊತ್ತಿರಬೇಕಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಬೇಕು. ವರ್ಗ ಸಮೀಕರಣದ ಆದರ್ಶ ರೂಪ ಏನದ, ax² + bx + c = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈ ವರ್ಗ ಸಮೀಕರಣದ ಆದರ್ಶ ರೂಪದ ಸಹಾಯದಿಂದ ನಾವು ಈ ಬೆಲೆಗಳನ್ನು ಬರ್ಕೋಮ. ಇಲ್ಲಿ ನೋಡ್ರಿ, a ಏನಾಗ್ತದ, a ಜಾಗದಾಗ ಏನದ, ಏನು ಇರಲಿಲ್ಲ ಅಂದ್ರೆ ಏನಿರ್ತದೆ, ಇಲ್ಲಿ 1 ಇರ್ತದ. ನೆಕ್ಸ್ಟ್ ನೋಡ್ರಿ, b ಜಾಗದಾಗ ಏನದ, 5 ಅದ, b = 5. ನೆಕ್ಸ್ಟ್ c ಜಾಗದಾಗ ಏನದ, c = 6. ಇಷ್ಟು ಬರ್ಕೊಂಡ್ಗಳೇ ನೀವು ಡೆಲ್ಟಾವನ್ನು ಕಂಡುಹಿಡಬೇಕು. ಡೆಲ್ಟಾ ಫಾರ್ಮುಲಾ ಏನದ, ಡೆಲ್ಟಾ = B² - 4AC. ಈ ಮೇಲಿನ ಬೆಲೆಗಳನ್ನು ಏನು ಮಾಡಮೋ ಈ ಶೋಧಕದ ಬೆಲೆ ಒಳಗೆ ಬರೆಯೋಣ. ಇಲ್ಲಿ ನೋಡ್ರಿ, ಏನಾಗ್ತದ, ಡೆಲ್ಟಾ = B ಅಂದ್ರೆ ಏನದ, 5² - 4 ಬರೀರಿ. ಇಲ್ಲಿ ನಡ್ಬರ್ಕ್ ಯಾವ ಚಿಹ್ನೆ ಇರ್ತವ, ಗುಣಾಕಾರ ಚಿಹ್ನೆ ಇರ್ತವೆ. ಇಂಟು a ಅಂದ್ರೆ ಎಷ್ಟು, 1 × c ಅಂದ್ರೆ 6. ಇಲ್ಲಿ ನೋಡ್ರಿ, 5ಅನ್ನು 5ರ ವರ್ಗ ಎಷ್ಟು, 25 - 4 ಎಷ್ಟು, 24 = 25 24 ಹೋದ್ರೆ ಎಷ್ಟು, 1. ಅಂದ್ರೆ ಡೆಲ್ಟಾ ಬೆಲೆ ಏನು ಬಂತು ನಮಗೆ, 1 ಬಂತು. ಈ ಡೆಲ್ಟಾ ಬೆಲೆ ಇಲ್ಲಿ ನೋಡ್ರಿ 0ಕ್ಕಿಂತ ಏನದ ದೊಡ್ಡದದು, 1 ಅನ್ನೋದೇನು 0ಕ್ಕಿಂತ ದೊಡ್ಡದದು. ನೀವು ಇಲ್ಲಿ ತನಕ ಬರೆದಂದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಡೆಲ್ಟಾವನ್ನು ಕಂಡುಹಿಡಿದ್ರಿ ಮೂಲಗಳ ಸ್ವಭಾವವನ್ನು ಬರಿಬೇಕಾಗಿತ್ತಂದ್ರೆ 0ಕ್ಕಿಂತ ದೊಡ್ಡದಿತ್ತಂದ್ರೆ ಏನಿರ್ತದೆ, ಮೂಲಗಳು, ವೆರಿ ಗುಡ್, ಮೂಲಗಳು ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿದೆ. ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿದೆ. ಇಷ್ಟು ಬರೋದಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಅಂಕಗಳಿಗೆ ಸರಾಸರಿಯನ್ನು ಅತಿ ಸುಲಭವಾಗಿ ಹೆಂಗೆ ಕಂಡುಹಿಡ್ತಾರಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಕ್ವಶನ್ ನೋಡ್ರಿ, ವರ್ಗಾಂತರ ಮತ್ತು ಆವೃತ್ತಿ ಎರಡನ್ನ ಕೊಟ್ಟಿರ್ತಾರೆ. ಇದು ಕೊಟ್ಟು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈಗ ನೋಡ್ರಿ, ನೀವು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವು ಈ ರೀತಿ ಬಾಕ್ಸ್ಗಳನ್ನು ಹಾಕೋಬೇಕು ಮೊದಲು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಧ್ಯಬಿಂದು xi ಅಂದ್ರೆ ಏನಂದ್ರೆ ಮೇಲ್ಮಿತಿ ಮತ್ತು ಕೆಳಮಿತಿಗಳನ್ನು ಕೂಡಿಸಿ ಅದಕ್ಕೆ ÷ 2 ಮಾಡ್ರಿ ಏನು ಬರ್ತದೆ, ನಿಮಗೆ ಮಧ್ಯಬಿಂದು ಬರ್ತದೆ. ಇಲ್ಲಿ ನೋಡ್ರಿ, ಈ ಬಾಕ್ಸ್ ಒಳಗೆ ನೋಡ್ರಿ ಮೇಲ್ಮಿತಿ ಮತ್ತು ಕೆಳಮಿತಿಗಳು ಏನೇನಂತವ, 5 ಮತ್ತು 15 ಅದಾವ. ಇವೆರಡು ಕೂಡಿಸ್ರಿ ಎಷ್ಟಾಗ್ತದ, 20. 20ಕ್ಕೆ ಬಾಗಿಲೆ 2 ಮಾಡ್ರಿ ಎಷ್ಟು ಬರ್ತದ, 10 ಬರ್ತದೆ. ನೆಕ್ಸ್ಟ್ ನೋಡ್ರಿ, 15ಕ್ಕೆ 25 ಕೂಡಿಸ್ರಿ ಎಷ್ಟು ಬರ್ತದ, 40 ಬರ್ತದ. ಅದರ ಅರ್ಧ ಮಾಡ್ರಿ ಎಷ್ಟು ಬರ್ತದೆ, ಇಲ್ಲಿ 20 ಬರ್ತದ. ನೆಕ್ಸ್ಟ್ ನೋಡ್ರಿ, 25ಕ್ಕೆ 35 ಕೂಡಿಸ್ರಿ ಎಷ್ಟು ಬರ್ತದ, 60 ಬರ್ತದ. ಇದರ ಅರ್ಧ ಎಷ್ಟು, 30. ಒಟ್ಟಿನಾಗ ಏನು ಮಾಡ್ಬೇಕಂದ್ರೆ ಇವೆರಡನ್ನು ಕೂಡಿಸಿ ಅದಕ್ಕೆ ಬಾಗಿಲೆ ಏನು ಮಾಡಬೇಕು, 2 ಮಾಡಬೇಕು. ಇಲ್ಲಿ 40 ಬರ್ತದ, ಇಲ್ಲಿ ಎಷ್ಟು ಬರ್ತದೆ, ಇಲ್ಲಿ 50 ಬರ್ತದೆ. ನೆಕ್ಸ್ಟ್ ನೋಡ್ರಿ, ಸಿಗ್ಮಾ ಅಂದ್ರೇನು, ಮೊತ್ತ. ಸಿಗ್ಮಾದ ಅರ್ಥ ಏನು, ಮೊತ್ತ. ಸಿಗ್ಮಾ ಎಫ್ ಅಂದ್ರೇನು, ಇವೆಲ್ಲವನ್ನು ಏನು ಮಾಡಬೇಕು, ಕೂಡಿಸ್ಬೇಕು. 1ಕ್ಕೆ 3 ಕೂಡಿಸ್ರೆ ಎಷ್ಟು,
4 4ಕ್ಕೆ 5 ಕೂಡಿಸಿರ 9 9ಕ್ಕೆ 4 ಕೂಡಿಸಿರ 13 13ಕ್ಕೆ 2 ಕೂಡಿಸಿರ ಎಷ್ಟು 15 ಸಿಗ್ಮಾ ಎಫ್ ಎಷ್ಟು ಬಂತು 15 ಬಂತು. ಇಲ್ಲಿ ನೋಡ್ರಿ ಈ ಕಾಲಮ್ದಾಗ ಏನದ ಎಫ್ ಐ ಇಂಟು ಎಕ್ಸ್ ಐ ಅಂದ್ರೆ ಆವೃತ್ತಿ ಮತ್ತು ಮಧ್ಯ ಬಿಂದುಗಳ ಗುಣಲಬ್ಧ. ಗುಣಾಕಾರ ಮಾಡ್ರಿ 11 ಎಷ್ಟು 10 23 ಎಷ್ಟು 60 35 ಎಷ್ಟು 3 5 15 ಎಷ್ಟು ಆಗ್ತದೆ ಇಲ್ಲಿ 150. ನೆಕ್ಸ್ಟ್ ನೋಡ್ರಿ 40 ಗುಣ್ಲೆ 4 ಎಷ್ಟು ಆಗ್ತದ 160 52 ಎಷ್ಟು 100. ಇಲ್ಲಿ ನೋಡ್ರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರೆ ಇವು ಎಲ್ಲವನ್ನು ಏನು ಮಾಡಬೇಕು ಕೂಡಿಸ್ಬೇಕು ನಾವು. ಇಲ್ಲೇನು ಬರ್ತದ 0 ಬರ್ತದ. ನೆಕ್ಸ್ಟ್ 1 6 7 7ಕ್ಕೆ 5 ಕೂಡಿಸಿದ್ರೆ ಎಷ್ಟು 12 12ಕ್ಕೆ 6 ಕೂಡಿಸಿದ್ರೆ 18ಕ್ಕೆ 8 ಕೈಲ 1 ಬರ್ತದ. ಇಲ್ಲಿ ನೋಡ್ರಿ 1 2 3 4 480 ಬಂತು. ನೋಡ್ರಿ ಸರಾಸರಿ ಫಾರ್ಮುಲಾ ಏನದಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಬೆಲೆ ಗೊತ್ತದ ಎಷ್ಟದ 15 ಅದ. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟದ 480 ಅದ. ಇವೆರಡೂ ಬೆಲೆಗಳನ್ನು ನಾನು ಇಲ್ಲಿ ಬರ್ಕೋತೀನಿ. ಇಲ್ಲಿ ನೋಡ್ರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟದ 480 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಷ್ಟದ 15. ಇಲ್ಲಿ ಕಟ್ತಾ ಹೊಡ್ರಿ ಎಷ್ಟು ಬರ್ತದ 15 1 15 3 45 48 45 ಎಷ್ಟು ಉಳಿತದ 3 ಉಳಿತದ 30 ಆಗ್ತದ. 15 2 30 ಅಂದ್ರೆ ಎಷ್ಟು ಬಂತು ಇಲ್ಲಿ 32 ಅಂದ್ರೆ ಸರಾಸರಿ ಈಸ್ ಈಕ್ವಲ್ ಟು ಎಷ್ಟು ಬರ್ತದ 32. ಇಷ್ಟು ಬರೆದ್ರಿ ಅಂದ್ರೆ ವಿದ್ಯಾರ್ಥಿಗಳ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದ 3 ಮಾರ್ಕ್ಸ್ ಸಿಗ್ತದ. ವಿದ್ಯಾರ್ಥಿಗಳೇ ಇವತ್ತಿನ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ 1 ಸಿರೀಸ್ನಲ್ಲಿ ನಾನು 13 ಅಂಕಗಳನ್ನು ಕವರ್ ಮಾಡಿದ್ದೇನೆ. ಇನ್ನೂ ಸರಣಿಗಳನ್ನು ಬಿಡ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.